ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹೇಗೆ ಗೆಲ್ತು ಅನ್ನೋದು ಈಗ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಮಮತಾ ಸರ್ಕಾರ ಅಲ್ಲಿ ಅಧಿಕಾರಕ್ಕೆ ಬಂದು 15 ವರ್ಷ. ಈ 3 ಅವಧಿಯಲ್ಲಿ 3 ಟರ್ಮಲ್ಲಿ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿತ್ತು. ಅದರಲ್ಲೂ ಅತಿಯಾದ ತುಷ್ಟೀಕರಣ, ಅತಿಯಾದ ಓಲೈಕೆ, ಹಿಂದೂ ಮತಗಳು ಧ್ರುವೀಕರಣ ಆಗೋದಕ್ಕೆ ಕಾರಣ ಆಯಿತು. ಮುಸಲ್ಮಾನರ ಪರ ಅಂತ ಮಮತಾ ಬ್ಯಾನರ್ಜಿ ಅವರನ್ನು ಬಿಂಬಿಸುವಲ್ಲಿ ಬಿಜೆಪಿ ಸಕ್ಸಸ್ ಆಯಿತು. SIR ಪ್ರಕ್ರಿಯೆಯನ್ನು ಮಾಡಿತು ಚುನಾವಣಾ ಆಯೋಗ. 91 ಲಕ್ಷ ನಕಲಿ ಮತದಾರರನ್ನು ಡಿಲೀಟ್ ಮಾಡಲಾಯಿತು. ಅಕ್ರಮ ವಲಸಿಗರ ಮುಕ್ತ ಬಂಗಾಳದ ಭರವಸೆಯನ್ನ ಮೋದಿ ಮತ್ತು ಅಮಿತ್ ಶಾ ಜೋಡಿ ಕೊಟ್ಟಿತ್ತು. ಹಿಂದೂ ಮತಗಳ ಧ್ರುವೀಕರಣ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ತಂದುಕೊಟ್ಟಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಮತಾ ಬ್ಯಾನರ್ಜಿಯವರ ಸ್ವಯಂಕೃತ ಅಪರಾಧಗಳು. ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಆಡಳಿತದ ಮೇಲೆ ಗಮನ ಹರಿಸದೆ ಸ್ಟ್ರೀಟ್ ಫೈಟು ಹೋರಾಟವನ್ನು ಮಾಡ್ತಾ, ತನ್ನ ವಿರುದ್ಧ ತಾನೇ ಹೋರಾಟ ಮಾಡೋ ರೀತಿಯಲ್ಲಿ ಪ್ರತಿಭಟನೆಗಳನ್ನು ರೂಪಿಸ್ತಾ ಮತ್ತು ಗೂಂಡಾಗಳನ್ನು ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ, TMCಯ ಸಮಾಜ ದ್ರೋಹಿಗಳನ್ನು ಬೆಂಬಲಿಸುವಂಥ ಕೆಲಸವನ್ನು ಮಾಡ್ತಾ ಮತ್ತು ಹಲವು ಕೇಸುಗಳಾದರೂ ಕೂಡ ಎಚ್ಚೆತ್ತುಕೊಳ್ಳದೆ ತಮ್ಮ ಕ್ಯಾಡರನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಆಂಟಿ ಹಿಂದೂ ಪಾಲಿಸಿ. ಇದೇ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಸೋಲಿಗೆ ಕಾರಣ ಆಗಿರೋದು ಅಂತ ಅಲ್ಲಿನ ಗ್ರೌಂಡ್ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಇನ್ನು ಪಶ್ಚಿಮ ಬಂಗಾಳ ಗೆಲುವಿನ ರೂವಾರಿ ಅಮಿತ್ ಶಾ. ಯಾಕಂತಂದರೆ 18 ದಿನಗಳ ಕಾಲ ಅವರು ಪಶ್ಚಿಮ ಬಂಗಾಳದಲ್ಲೇ ಇದ್ದು ಗೆಲುವಿನ ರಣತಂತ್ರವನ್ನು ರೂಪಿಸಿದರು. ವರ್ಷದ ಹಿಂದೆಯೇ ಭೂಪೇಂದ್ರ ಯಾದವ್ ಅವರನ್ನು ಉಸ್ತುವಾರಿಯಾಗಿ ಪಶ್ಚಿಮ ಬಂಗಾಳಕ್ಕೆ ನೇಮಿಸಲಾಯಿತು. ಬೂತ್ ಮಟ್ಟದ ಸಭೆಗಳನ್ನು ಮಾಡಿದರು. ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದ ಬಾರಿ ಬಿಜೆಪಿ ಮಾಡಿದಂಥ ಒಂದು ತಪ್ಪಿತ್ತು. TMCಯಿಂದ ಬಂದವರಿಗೆ 100ಕ್ಕೂ ಅಧಿಕ ಮಂದಿಗೆ ಟಿಕೆಟ್ ಕೊಟ್ಟಿದ್ದರು 2021ರ ಎಲೆಕ್ಷನ್ನಲ್ಲಿ. ಎಲೆಕ್ಷನ್ ಸೋತಿದ್ದೇ ತಡ TMCಯಿಂದ ಬಂದವರು ವಾಪಸ್ TMCಗೆ ಹೋಗಿಬಿಟ್ರು. ಆಯಾರಾಮ್ ಗಯಾರಾಮ್ ಅನ್ನುವಂಥ ಸ್ಥಿತಿ. ಬಂದವರು ಎಲೆಕ್ಷನ್ ಫೇಸ್ ಮಾಡಿದ್ರು, ಬಿಜೆಪಿಯಲ್ಲಿ ಸೋತರು, ನಂತರ ಎದ್ದು ಹೋದರು. ಬಿಜೆಪಿಗೆ ದೊಡ್ಡ ಹೊಡೆತ ಕೊಟ್ಟಿದ್ದದೇ. ಈ ಬಾರಿ ಬಿಜೆಪಿ ಆ ತಪ್ಪನ್ನು ಮಾಡಲಿಲ್ಲ. ಸಂಘಟನೆಗೆ ಹೆಚ್ಚಿನ ಸಪೋರ್ಟನ್ನು ಕೊಡ್ತು ಅಥವಾ ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡಿತು. ಬೂತ್ ಮಟ್ಟದಲ್ಲಿ ಸಂಘಟನೆ ಕಟ್ಟುವಂಥ ಕೆಲಸ ಆಯಿತು. ಹೊರಗಿನಿಂದ ಬಂದವರಿಗೆ ಅವಕಾಶವನ್ನು ಕೊಟ್ಟು ಅವರು ಎದ್ದು ಹೋಗಿ ಕೈ ಸುಟ್ಟುಕೊಳ್ಳೋದಕ್ಕಿಂತ ನಮ್ಮ ಕ್ಯಾಡರನ್ನು ಇನ್ನಷ್ಟು ಪ್ರಬಲವಾಗಿ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಬಿಜೆಪಿ ಮಾಡ್ತು. ಆ ಪ್ರಯತ್ನ ಬಿಜೆಪಿಗೆ ವರ್ಕೌಟ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.